ಏನು ಮಾಡ್ತಾ ಇದ್ದಾರಮ್ಮ ಒಳಗಡೆ? ಏನಮ್ಮ ತೆಗಿ ತೆಗಿಯಮ್ಮ, ಡೋರ್ ತೆಗಿಯಮ್ಮ. ಡೋರ್ ತೆಗಿ. ಏನಮ್ಮ ತೆಗಿ. ಹಲೋ, ಡೋರ್ ತೆಗಿಯಮ್ಮ. ತೆಗಿಯಮ್ಮ ಡೋರ್. ನೀನು ಡೋರ್ ತೆಗಿ. ಡೋರ್ ತೆಗಿಯಮ್ಮ. ಡೋರ್ ತೆಗಿ ಅಂತ ಹೇಳ್ತಾ ಇರೋದು. ಡೋರ್ ತೆಗಿಯಮ್ಮ. ಯಾರಮ್ಮ ಅದು? ಡೋರ್ ತೆಗಿತೀಯಾ ಅಥವಾ ಇಲ್ವಾ ಅಷ್ಟೇ ಎಡಬೇಕಾಗಿದ್ದು. ಡೋರ್ ತೆಗಿ. ಹಾಂ ಗೊತ್ತಿಲ್ಲಮ್ಮ. ತೆಗಿ ಡೋರು. ಯಾರು ಈಗ ಹೊರಗೆ? ಎತ್ತಬೇಕು, ಆಗುತ್ತೆ. ಒಳಗಡೆ ಏನು ಕೆಲಸ ಐತಿ ಇವತ್ತು? ಬನ್ನಿ ಒದ್ದು ಎತ್ಕೊಂಡು ಡೋರ್ ಅಂತೆ. ಇಲ್ವಾ? ಯಾರಿದ್ರು ಬನ್ನಿ, ಹೊರಗಡೆ ಬನ್ನಿ. ಹೊರಗಡೆ ಬರ್ಬೇಕು. ಬಾಮಿ ಕಡೆಗೆ ಡೋರ್ಗೆ ಬಮ್ಮ. ಡೋರ್ ತೆಗಿಯಕ್ಕೆ ಬರೋಲ್ಲ ಅಂದ್ರೆ ಒಂದು ಕೇಸ್ ಆಫೀಸಿನಿಂದ ಹಿಡ್ಕೊಂಡು ಪೊಲೀಸ್ ಬರ್ತಾರೆ. ತೆಗಿ ಡೋರ್ ಫಸ್ಟ್. ಒಳಗಡೆ ಕರ್ಕೋದೆ ನೀನು. ತೆಗಿ ಡೋರ್ ತೆಗಿ ಫಸ್ಟು. ನನಗೆ ಅವೆಲ್ಲ ಬೇಕಾದ್ರೆ ಡೋರ್ ತೆಗಿತಿ, ಅದು ಇಲ್ವಾ ಅಷ್ಟೇ ಎರಡು ಬೇಕಾಗಿತ್ತು. ಡೋರ್ ತೆಗಿ. ಒಳಗಡೆ ತೆಗೋದೆ ನಾನು ಏನು ಕೆಲಸ ಒಳಗಡೆ ಹೋಗ್ಬೇಕು. ಕೆಲಸ ಮಾಡ್ತೀವಿ ಏನು ಕೆಲಸ ಒಳಗಡೆ ಮಾಡಬೇಕು. ಅವೆಲ್ಲ ಹೋಗ್ತೀನಿ. ಡೋರ್ ಎತ್ತಿಲ್ಲವಮ್ಮ, ಡೋರ್ ಎತ್ತಿಲ್ಲ ಬೇರೆ. ಡೋರ್ ಎತ್ತು ಫಸ್ಟ್. ಡೋರ್ ಎತ್ತು. ನನಗೆ ಆಮೇಲೆ ಗೊತ್ತಿಲ್ಲ. ಡೋರ್ ಎತ್ತು ಫಸ್ಟ್. ನನಗೆ ಬೇಕಾದ್ರು ಡೋರ್ ಎತ್ತು. ಹೆಂಗೋದೆ ಒಳಗಡೆ ಹೆಂಗೋದೆ ನಾನು? ಯಾವಣ್ಣ? ಹಾಂ ಚಿನ್ನದ ಕರ್ಕೊಂಬ ಹೊರಗಡೆ. ಎಲ್ಲಿಗೆ ಹೋಗಿದ್ರೆ ಕರ್ಕೊಂಬ ಇಲ್ಲಿ. ನನಗೆ ಅವೆಲ್ಲ ಇಲ್ಲ. ಹೋಗಿ ಹೆಂಗೆ ಹೋದಿ ನೀನು? ಹೆಂಗೆ ಬಿಟ್ಟೋದ ನೀನು? ಒಬ್ಬನ ಹೆಂಗೆ ಬಿಟ್ಟೋದ? ನನಗೆ ಅವೆಲ್ಲ ಬೇಕಲ್ಲ. ಒಳಗಡೆ ಏನು ಕೆಲಸ ಬಿಟ್ಟಕ್ಕೆ ಹೋದ ನಿಂದ? ಅಲ್ಲಮ್ಮ ನೀನು ಯಾಕೆ ಬಿಟ್ಟೋದ? ಇವತ್ತು ರಜೆ ಇದೆ, ಹೆಂಗೆ ಹೋಗಿದೆ ಕೇಳು ಫಸ್ಟ್. ರಜೆ ಇದೆ ಇವತ್ತು. ಇವತ್ತು ರಜೆ ಇಲ್ಲ. ನನಗೆ ಒಳಗಡೆ ಯಾಕೆ ಬಿಟ್ಟೋದ? ಬಾಬಾ ಈ ಕಡೆಗೆ ಬಾಬಾ. ನೀನು ಡೋರ್ ತೆಗಿಯಮ್ಮ. ನೀನು ನನಗೆ ಅವೆಲ್ಲ ಬೇಕಲ್ಲ. ಡೋರ್ ತೆಗಿ. ಡೋರ್ ತೆಗಿಯಮ್ಮ ನೀನು. ಆಮೇಲೆ ಡೋರ್ ತೆಗಿದ್ದೆ, ಅದು ಇಲ್ಲಿ ಅಷ್ಟೇ ಬೇಕಾಗಿತ್ತು. ಡೋರ್ ತೆಗಿ. ಸ್ಟೇಷನ್ ಫೋನ್ ಮಾಡಿ. ನನಗೆ ಅವೆಲ್ಲ ಔಷಧಿ ಬೇಕಾಗಿಲ್ಲ. ತೆಗಿ ಡೋರ್ ಕರ್ಕೊ. ಒಳಗಡೆ ಕರ್ಕೊ. ಅಲ್ಲ ಸರ್, ಇವತ್ತು ರಜೆ ಇದೆ. ಹಾಂ ನೋಡ್ರಿ, ಇವಾಗ ಏನೋ ಹೆಚ್ಚು ಕಡಿಮೆ ಆದರೆ ರಿಕೆಟ್ ರೂಮಲ್ಲಿ ಕರೆಕ್ಟ್ ಅಲ್ವಾ? ಹೌದು. ಹಾಂ డ్యూటీ టైంలో ఇచ్చిండే మాకు బాధలేదనా? ఇప్పుడు చేసేకి నీకు ఏం హక్కు ఉంది అది చెప్పు నాకు. లోపలికి వేసేకి ఏముంది? ఏడా కరెక్ట్. ఈరోజు రజా టైంలో లోపల ఉన్నారని డోర్ అన్ని క్లోజ్ చేసుకొని పోతారు. వాకెండ్లు అన్ని క్లోజ్ చేసుకొని పోతారు. ఆ పాప లోపల ఉంది. ఆ పాప చేతికి రికార్డ్ ఇచ్చినావు. నువ్వు డ్యూటీ టైంలో రజా ఇచ్చినాడు. మీరు వాళ్ళు వేస్తారా అది చెప్పదు. ఎంత కావాల్సింది ನಿನ್ನೆ ಆಗಿರೋದು ಸೋಮವಾರ ಕೊಡೋಣ. ಆಫೀಸ್ ಟೈಮಲ್ಲಿ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಕೊಡ್ರಿ. ಯಾರು ಮಾತಾಡ್ಸಲ್ಲ ನಿಮ್ಮನ್ನ ಯಾರು ಕೇಳೋದಿಲ್ಲ. ಇವತ್ತು ಶನಿವಾರ, ಸೆಕೆಂಡ್, ಫೋರ್ತ್ ಸ್ಯಾಟರ್ಡೆ ರಜಾ ಇದೆ. ಆದರೆ ಬಂದು ರೆಕಾರ್ಡ್ ಒಳಗಡೆ ಇಂದ ಇಬ್ಬರು ಇದ್ದಾರೆ. ಶ್ರೀನಾಥ್ ಗೌರ್ಮೆಂಟ್ ಅಫಿಷಿಯಲ್ ಅಲ್ಲ, ಪ್ರೈವೇಟ್ ಅಲ್ಲಿ ತಗೊಂಡಿದ್ದಾರೆ. ಇವತ್ತು ಬಾಗಿಲು ತೆಗೆದು ರೆಕಾರ್ಡ್ ಎಲ್ಲ ಕೊಡಕ್ಕೆ ಏನು ಅಧಿಕಾರ ಐತೆ ಅವ್ರಿಗೆ? ಅವ್ರಿಗೆ ಏನು ಹಕ್ಕಿದೆ? ಇವತ್ತು ಬೀಗ ತೆಗೆದು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಒಳಗಡೆ ಗಿರಾಕಿ ಏನು ಹಕ್ಕಿದೆ? ಅವ್ರಿಗೆ ಏನು ಕಾನೂನು ಇದೆ ಅವ್ರಿಗೆ? ಇದು ನನಗೆ ಬೇಕಷ್ಟೇ. ಒಳಗಡೆ ಸೇರ್ಕೊಳ್ಳೋದ್ರೆ ಬರ್ತಾ ಇಲ್ಲ ನೋಡು. ಒಂದು ಲೇಡೀಸ್ ಇದೆ ಒಳಗಡೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ. ಏನು ಕೆಲಸ ಐತೆ ಮತ್ತೆ ಇವತ್ತು ಕೆಲಸ ಮಾಡಕ್ಕೆ? ಒಂದು ಲೇಡೀಸ್ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಏನು ಕೆಲಸ ಐತೆ? ಮಾತಾಡ್ಲೇದಲ್ಲ? ಮೇಡಮ್ ನಮಸ್ತೆ. ಪಾವಡಿಂದ ಗೋವಿಂದಪುರ ಅಂತ ಮಾತಾಡೋದು. ಗೋವಿಂದಪುರ ಅಂತ ಪಾವಡಿಂದ ಮಾತಾಡೋದು ಮೇಡಮ್. ತುಮಕೂರು ಡಿಸ್ಟಿಕ್. ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇವತ್ತು ಫೋರ್ತ್ ಸ್ಯಾಟರ್ಡೆ ರಜೆ ಇದೆ. ಹಲೋ
ಸರ್ವಿಸ್ ಆಫೀಸಲ್ಲಿ ಇಲ್ಲಿ ಒಬ್ಬ ಲೇಡೀಸು ಒಬ್ಬ ಇಲ್ಲಿ ರೆಕಾರ್ಡ್ ರೂಮಲ್ಲಿ ಕೂಡ ಶ್ರೀನಾಥ್ ಅಂತ ಇದ್ದಾರೆ. ಅವರು ಗೌರ್ಮೆಂಟ್ ಆಫೀಷಿಯಲ್ ಅಲ್ಲ. ಬಾಗಿಲು ತೆಗೆದು ಒಳಗಡೆ ಹೋಗಿ ಹಲೋ ಹಲೋ ಹಾಂ ಮೇಡಮ್ ಕೇಳಿಸ್ತಾ ಇಲ್ಲ, ನಿಮಗೆ ಕೇಳಿಸ್ತಾ ಇಲ್ಲ? ಹಾಂ ಗೌರ್ಮೆಂಟ್ ಸರ್ವಿಸ್ ಆಫೀಸಲ್ಲಿ ಒಳಗಡೆ ಹೋಗಿ ಬಾಗಿಲು ತೆಗೆದು ಎಲ್ಲ ರೆಕಾರ್ಡ್ ಎಲ್ಲ ಸೋಲಾರ್ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿ ರೆಕಾರ್ಡು ಸರ್ವಿಸ್ ಆಫೀಸಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ ಏನೂ ಇಲ್ಲ. ಇದು ಶ್ರೀನಾಥ್ ಅಂತ, ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಏನಲ್ಲ. ಡೋರ್ ಹಾಕೊಂಡು ಒಳಗಡೆ ಎಲ್ಲ ರೆಕಾರ್ಡ್ ಎಲ್ಲ ಇವತ್ತು ಕೊಡ್ತಾ ಇದ್ದಾರೆ ಜನಗಳಿಗೆ, ಹೊರಗಡೆ ಕೊಡ್ತಾ ಇದ್ದಾರೆ. ಸ್ವಲ್ಪ ಅರ್ಜೆಂಟ್ ಸರ್ವಿಸ್ ಪಾವಗಡ ಮೇಡಮ್, ಪಾವಗಡ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಮೇಡಮ್. ಇಲ್ಲಿ ಪಾವಗಡನೇ ಸರ್ವಿಸ್ ಆಫೀಸ್ ಅಂತ. ಹಾಂ ಹೌದು ಮೇಡಮ್, ಬೇಗ ಕಳಿಸಿ ಮೇಡಮ್. ನಮ್ಮ ಹೆಸರು ಗೋವಿಂದಪ್ಪರ್ ಅಂತ. ಹಾಂ ಸ್ಟೇಷನ್, ಪಾವಗಡ ಸ್ಟೇಷನ್ನೇ, ಇಲ್ಲೇ ಪಕ್ಕದಲ್ಲೈತೆ. ಓಕೆ ಮೇಡಮ್, ಬೇಗ ಮಾಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. తిరిగిట్లా పక్కన పిల్లి సరే ఉండడానికి అక్క రామా బయట వాటర్ తీసు లోపల ఏం చేస్తావు బిడ్డ పైన లేడీస్కి ఏముందమ్మా లోపల ఏడైపోతావమ్మా లోపలికి. ನೋಡಿ ಸರ್, ರೆಕಾರ್ಡ್ ರೂಮು ಎಲ್ಲ ಓಪನ್ ಇದೆ. ಯಾರಿರೋದು ಪೊಲೀಸ್ ಬಂದು ಬರ್ರಿ ನೋಡ್ಕೊಂಡು ಆಮೇಲೆ ಒಂದು ಗಂಟೆ ಇಂತಿಯಾಜ್ ಮೇಡಮ್. ಆಯ್ತು, ಮತ್ತೆ ಡೋರ್ ಶ್ರೀನಾಥ್ ఏముందో తెలియదు. అక్కడ ఏమైనా డోర్లున్నాయి ఉందా? ಯಾರೋ ಲೇಡೀಸ್ ಇದ್ದಾರಾ ಸರ್? ಇದ್ರು ಒಳಗಡೆ ಒಂದೇ ಸದ್ಯಕ್ಕೆ ಇದೆ. ನಮ್ಮ ಹತ್ರ ವಿಡಿಯೋ ಇದೆ ಅಂತ ಇದೇನಿಲ್ಲ. ಇವ್ರು ರೆಕಾರ್ಡ್ಸ್ ಇವತ್ತು ರಜಾ ಟೈಮು ಹಾಕಕ್ ನಿಲ್ಸಿಲ್ಲ, ಹಾಕಿದ್ದಾರೆ ಒಳಗಡೆ ಅಂತ. అన్న ఆగిపోదు అన్న, సోమవారం కూడా అన్న రాజా ఏం చెప్పినారు కదా ఇంటుంటే అట్లే చేస్తాం మేడి దానికి ఇది చేస్తారు రాజాంతము ಟೈಮ್ ಅಲ್ಲಿ ಯಾವುದೇ ವಸ್ತು ಏನೇ ಕೆಲಸ ಸರ್ಕಾರ ಕೆಲಸಗಳು ಯಾರೇ ಆಗಿರ್ಬೋದು, ಸರ್ಕಾರ ಕೆಲಸಗಳು ನಾನು ಹೇಳ್ತೇನೆ ರಿಜಿಸ್ಟರ್ ಆಗಿರೋ ಅಷ್ಟೇ ಮಕ್ಕಳ ತಾತ ಮುತ್ತಾತ ಯಾರ್ದನಾಗ್ಲಿ ಎಲ್ಲಾ ರೈತರು ಇರ್ತಾರೆ, ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಅಲ್ಲ ಶ್ರೀಮಂತರದ ಕೆಲಸ ಆಗ್ತಾರೆ ಇದು ಸಮಾಜದಲ್ಲಿ, ಬಡವ್ರದ್ದು ಯಾರು ಕೆಲಸ ಆಗ್ತಾ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋರು ದುಡ್ಡಿರೋರಿಗೆ ಎಷ್ಟು ಅವ್ರಿಗೆ ರಾಜಾ ಟೈಮ್ ಕೂಡ ಇರಲ್ಲ, ಏನಿರಲ್ಲ. 24 hours ಕೆಲಸ ಇರುತ್ತೆ ದುಡ್ಡಿರೋವನಿಗೆ.
ಇನ್ನೊಬ್ರು ಯಾರೋ ಮಾತ್ರ ನನಗೆ ಗೊತ್ತಿಲ್ಲ, ನಾನು ಕಿಟಕಿಯಿಂದ ಹಾಕಿದ್ದ ಅಷ್ಟೇ. ಅಲ್ಲೂ ಬೇಕಾದ ಜೆರಾಕ್ಸ್ ಇದಾವೆ, ಅದೇನು ನಾವು ಹೊರಗಡೆಯಿಂದ ಎತ್ತುತ್ತೀವಿ. ಕೀ ಯಾರ ಹತ್ರ ಇದೆ? ಕೀ ಅದು ಯಾರ ಹತ್ರ ಇದೆಯಮ್ಮ? ಮತ್ತೆ ಹೆಂಗ್ ಯಾರ ಹತ್ರ? ಅದು ಯಾರಮ್ಮ ಹಂಗೆ ಹೇಳಿದ್ದು? ಅದೇ ಅವ್ರ ಹೆಸರೇನು? ಗೊತ್ತಾಯ್ತಮ್ಮ, ಅವ್ರ ಹೆಸರು ಗೊತ್ತಿಲ್ವಾ? ಹಾಂ, ಶ್ರೀನಾಥಣ್ಣ. ಅವ್ರ ನಂಬರ್ ಇದ್ರೆ ಕೊಡಮ್ಮ. ನಾವಿಲ್ಲ ಅಂತ ನಾವೇನು ಬೇರೆ ಮಾಡ್ತಿದ್ದೆ, ಮಾಡ್ತಾ ಇರೋದು. ಹಾಂ, ಯಾರಮ್ಮ ನೀನು? ಇರಮ್ಮ, ಇರಮ್ಮ ನೀನು ಯಾರು? ಹಾಂ, ಅಲ್ಲ, ಯಾರು ತಾಯಿ ಬೀಗ ಯಾರು ಕೊಟ್ರು ನಿನಗೆ? ಬೀಗ ಯಾರು ಕೊಟ್ರಿ? ಒಳಗಡೆ ಹೋಗಿ ಬೀಗ ಯಾರು ಕೊಟ್ರು? ಓಪನ್ ಮಾಡಿ ನೋಡಿ ಸರ್, ಯಾವ ಅಮ್ಮನ ಐತೆ ಒಳಗಡೆ. ಬೀಗ ಯಾರು ಕೊಟ್ರು? ತಾಯಿ ರೋಪ್ ಹಾಕೊಡ್ತಾರೆ. ಏನ್ ಕೇಳಿದ್ರಮ್ಮ? ಬೀಗ ಯಾರು ಕೊಟ್ರು? ಯಾರು ಕೊಟ್ರು ಅಂತ ಕೇಳ್ತಾ ಇದ್ರು. ಗೌರ್ಮೆಂಟ್ ಅಂಶ ಅಲ್ಲ. ಬೀಗ ಯಾಕೆ ಕೊಟ್ಟರು? ಇವತ್ತು ಬೀಗ ಯಾಕೆ ಕೊಟ್ರು ನಿನಗೆ? ಬೀಗ ಯಾಕೆ ಕೊಟ್ರು ಇವತ್ತು ರಜಾ ದಿವಸ? ಯಾರ ಆಫೀಸರ್ ಹೇಳಮ್ಮ? ಐಡಿ ಕೇಳಿದೆ, ಐಡಿ ಐಡಿ ನಾವೇನ್ ತಪ್ಪು ಕೆಲಸ ಮಾಡಿಲ್ಲ. ಊರಮ್ಮ, ನಾವು ಬಂದು ಎಷ್ಟೊತ್ತಾಯ್ತಮ್ಮ? ಅಲ್ಲ, ನಿಮ್ದು ತಪ್ಪಿಲ್ಲ, ಅವ್ರು ತಪ್ಪಿಲ್ಲ. ಅವ್ರು ಕೇಳಿದೇನು? ಬಿಡ್ರ ಮಾತು, ಅದಕ್ಕೊಂದು ಮಾತು ಬಂದು ಯಾಕೆ ಸಬ್ ರಿಜಿಸ್ಟರ್ ಆಫೀಸರ್ ನಿಮ್ಮ ಅಪ್ಪನ ಮನೇನಾ ನಿಮ್ಮ ಮನೇನಾ? ಅದು ನಿಮ್ ಕೈಲಿ ಇಟ್ಕೊಂಡಿದ್ದೀರಾ? ಹೊರಗಡೆ ಲಾಕ್ ಮಾಡ್ತೀವಿ. ಬನ್ನಿ ಒಳಗಡೆ ಹೋಗಿ ಲಾಕ್ ತೆಗಿ. సొంత మిల్లు ఉన్నట్లు ఏదమ్మా సత్యాలు నొక్కిదమ్మా. ಏನ್ ಹೆಸರಮ್ಮ ನಿಂದು? ಮೇಡಮ್ ಅವರೇ ಬನ್ನಿ ಇಲ್ಲಿ. ಏನ್ ಹೆಸರು ನಿಮ್ದು? ತಮ್ಮ ಹೆಸರು ಹೇಳಮ್ಮ. ಹಾಂ, ಬಂಧುಗಳೇ ನಮಸ್ಕಾರ. ನಮ್ಮ ಹೆಸರು ಗೋವಿಂದಪ್ಪರ್ ಅಂತ. ಇವತ್ತು ಹಾಲ್ಡೇ ಇದೆ, ರಜೆ ಇದೆ. ಸಬ್ ರಿಜಿಸ್ಟರ್ ಆಫೀಸ್ ಪಾವಗಡ ತಾಲೂಕು. ನಮ್ಮ ಮೇಡಮ್ ಅವರು ಏನೋ ಕೆಲಸ ಮಾಡೋಕ್ಕಂತ ಬೀಗ ಕೊಟ್ಟಿದ್ದಾರಂತೆ. ಇವತ್ತು ನಾವು ಬೆಳಗ್ಗೆಯಿಂದ 11-11:30 ಅಲ್ಲ, ನಾನು ಬಂದಿದ್ದು ಸಮಯ 11-11:30 ಇತ್ತು. ಇಲ್ಲಿ ಬಂದಾಗ ಒಳಗಡೆ ಸೇರಿಕೊಂಡು ಯಾರು ಕೊಟ್ಟೋಗಿದ್ರೆ ಗೊತ್ತಿಲ್ಲ. ಸಬ್ ರಿಜಿಸ್ಟರ್ ಮೇಡಮ್ ಹತ್ರ ಬೀಗ ಇರಬೇಕಾಯ್ತು. ಪೊಲೀಸ್ ಅವ್ರಿಗೆ 1 to 1ಗೆ ಫೋನ್ ಮಾಡಿದೆ. ಅವರು ಬಂದು ಬಾಗಿಲು ತೆಗಿ ಅಂದರೆ ಒಂದು 2 ಗಂಟೆವರೆಗೂ ಕಾದರು. ಆದ್ರೂ ಬಾಗಿಲು ತೆಗೆದಿಲ್ಲ ಅವರು. ಬಾಗಿಲು ತೆಗೆದರೆ ಮತ್ತೆ ಇವು ಲಾಸ್ಟ್ ಫೈನಲ್ ಬಾಗಿಲು ತೆಗೆದ್ರು. ಆಯಮ್ಮ ನಮ್ಮ ಮೇಲೆ ಕೇಳಿದ್ರೆ ನಮ್ಮ ಮೇಲೆ ರೋಪ್ ಆಗ್ತಾಯಿದೆ. ಸಬ್ ರಿಜಿಸ್ಟರ್ ಮೇಡಮ್ ಅವರು ತಾಲೂಕು ರೈತಗಳ ಎಲ್ಲ ದಾಖಲಾತಿಗಳು ಮೇಡಮ್ ಅವ್ರ ಕೈಯಾಗಿರ್ತದೆ ಜೀವ. ಇವತ್ತು ಬೀಗ ಯಾಕೆ ಕೊಟ್ಟೋದ್ರು? ರಜಾ ದಿವಸ ಬೀಗ ಯಾಕೆ ಕೊಟ್ಟೋದ್ರು? ಅವ್ರ ಕೈಯಾಗಿರ್ಬೇಕಾಯ್ತು. ಏನೇ ಡಾಕ್ಯುಮೆಂಟ್ಸ್ ಹೋದ್ರೂ ಇವತ್ತು ಅವ್ರು ಬಂದು ಕೇಳಿದ್ರೆ ಅಲ್ಲಿಗೋಗ್ರಿ ಇಲ್ಲಿಗೋಗ್ರಿ ಅಂತ ಹೇಳ್ತಾರೆ. ಅವು ಸಾಮಾನ್ಯ ವ್ಯಕ್ತಿಗೆ ಒಂದು ಇದು ರೆಕಾರ್ಡ್ಸ್ ಕೊಡಲ್ಲ ಅವರು. ಮತ್ತೆ ನಾವೇನಾದ್ರು ಬಂದು ಕೇಳಿದ್ರೆ ಈ ಪೇಪರ್ ಬಿಸಾಕ್ತಾರೆ. ಬಂದಿದ್ದೀವಿ, ಮೊನ್ನೆ ಶುಕ್ರವಾರ ಮಧ್ಯಾಹ್ನ ಬಂದಿದ್ದೀವಿ.
ಪೇಪರ್ ಇದೆ ಕರೆಕ್ಟಾಗಿ ಮಾಡ್ಕೊಳ್ಳೋ ಬಂದು ಬಿಸಾಕ್ತಾನೆ. ಎಷ್ಟು ನಿಮ್ಗೆ ಇರ್ಬೋದು ಈ ಸಬ್ ರಿಜಿಸ್ಟ್ರಾರ್ ಮೇಡಮ್ ಅವ್ರಿಗೆ, ರಾಧಮ್ಮ ಅವ್ರಿಗೆ. ಅದು ದಯವಿಟ್ಟು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ನಾನು. ಅಲ್ಲ ಶ್ರೀನಾಥ್ ಯಾರು ಸರ್? ಶ್ರೀನಾಥ್ ಇಲ್ಲಿ ಗೌರ್ಮೆಂಟ್ ಎಂಪ್ಷನ್ ಅಲ್ಲ, ಇಲ್ಲಿ ರೆಕಾರ್ಡ್ ರೂಮಲ್ಲಿ ಇರ್ತಾನೆ. ಇದ್ರ ದಯವಿಟ್ಟು ಅವರು ಬೀಗ ಅವ್ರಿಗೂ ಎಲ್ಲರಿಗೂ ಅದು ಇವತ್ತು ರಜೆಯಲ್ಲಿ ಕೆಲಸ ಮಾಡ್ತಾರೆ. ಇದು ಹೆಂಗಿದ್ರೆ ಸೋಲಾರ್ ಐತೆ, ಸೋಲಾರ್ದಿಂದ ಅವ್ರಿಗೆ ರೆಕಾರ್ಡ್ಸು ದುಡ್ಡು ಕೊಟ್ಟು ಅವ್ರಿಗೆ ರೆಕಾರ್ಡ್ ಮಾಡಿಕೊಡ್ತಾರೆ. ಈ ಬಡಬರ ಬಕ್ರು ಬಂದರೆ ಅವ್ರಿಗೆ ಸೋಮವಾರ ಬಾ, ಇಲ್ಲಾಂದರೆ ತಿಂಗಳ ತಿಕ್ಕೋ 2 ತಿಂಗಳು ತಕ್ಕೋ 3 ತಿಂಗಳು ತಕ್ಕೋ ಹಿಂಗೆ ಮಾಡ್ತಾರೆ. ಆದರೆ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಪರಿಶೀಲನೆ ಮಾಡಿ ಅವರು ಸಸ್ಪೆಂಡ್ ಬೇಕಂತ ನಾನು ಹೇಳುತ್ತಾ ಈ ಮಾತು. ಈ ಪಾವಗಡ ತಾಲೂಕಿನಲ್ಲಿ ಸಬ್ ರಿಜಿಸ್ಟ್ರ್ ಏನಾಗಿದೆ ಅಂದರೆ ಕಳಪೆಯಿಂದ ಕೂಡಿದ್ದು ವರ್ಕೆಲ್ಲನೂ ಬರೀ ಸೋಲಾರ್ನವರೇ ಡಾಕ್ಯುಮೆಂಟ್ಸ್ ಇದು ಮಾಡ್ತಾಯಿದ್ದಾರೆ ಹೊರತು ನಮ್ಮ ರೈತರದ್ದು ಯಾವುದೇ ರೀತಿ ಡಾಕ್ಯುಮೆಂಟ್ಸು ರೆಡಿ ಆಗ್ತಿಲ್ಲ. ನಮ್ಮ ರೈತರು ಕೇಳಿದ್ರೆ ಮಧುಗಿರಿಗೆ ಹೋಗಿ ಕೊರಟಗೆರೆಗೆ ಹೋಗಿ ಅಂತ ಹೇಳ್ಬಿಟ್ಟು ಸೋಲಾರ್ನವರು ಹೋದರೆ ರಾತ್ರಿ 8-9 ಗಂಟೆ ತನಕ ಡಾಕ್ಯುಮೆಂಟ್ ರೆಡಿ ಮಾಡಿ ಇದು ಮಾಡ್ತಾಯಿದ್ದಾರೆ ಅವರು. ಈಗ 11% ಬೀಗ ಕೊಟ್ಟೋಗ್ಬಿಟ್ಟು ದಾಖಲಾತಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ನಮ್ಮ ತಾಲೂಕು ರೈತರಿಗೆ ದಾಖಲಾತಿಗಳೆಲ್ಲ ಇದಾದರೆ ಹೊಣೆ ಯಾರು ಅಂತ. ಅದರಿಂದ ಈ ರಾಧಮ್ಮವ್ರನ್ನ ಆದಷ್ಟು ಬೇಗ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೈತ ಸಂಘದ ಕಡೆಯಿಂದ ನಾವು ಒತ್ತಾಯ ಮಾಡ್ತಿದ್ದೀವಿ. ಇದಕ್ಕೆ ನಾವು ಹೋರಾಟಕ್ಕೂ ನಾವು ಸಿದ್ಧರಿರ್ತೇವೆ ರೈತ ಸಂಘದ ಕಡೆಯಿಂದ. ರಾಧಮ್ಮ ಮೇಡವರು ಇವರು ಯಾರೋ ಕಸ ಗುಡ್ಸರ್ ಅಂತ ಬೀಗ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಆಪ್ರೇಟರ್ ಅಂತ ಅವರೇ ಸಿಸ್ಟಮ್ ಆಪ್ರೇಟರ್ ಮಾಡ್ತಾ ಇದ್ದಾರೆ, ಎಲ್ಲ ನೋಡಿದ್ದಾರೆ. ಅದು ಬೆಳಗ್ಗೆಯಿಂದ 9 ಗಂಟೆಯಿಂದ ಕಸ ಗುಡಿಸ್ತೀವಿ ಅಂತ ಒಳಗೆ ಸೇರ್ಕೊಂಡಿದ್ದಾರೆ. ಎಲ್ಲ ಸಾರ್ವಜನಿಕರು ನೋಡಿ ಎಲ್ಲ ಪೊಲೀಸ್ನವ್ರು ಫೋನ್ ಮಾಡಿ ಕರೆಸಿ ಅವರು ಎಷ್ಟು ಸಲ ಸುಮಾರು ಒಂದು 23 ಜನ ಕರೆದ್ರು ಅವರು ಕ್ಯಾರೆ ಬೇಟ ಅಂದಿಲ್ಲ. ಒಳಗಡೆನೆ ಕುತ್ಕೊಂಡು ಅದೇನು ಮಾಡ್ತಾಯಿದ್ರು, ಯಾವ ರೆಕಾರ್ಡ್ ತೆಗೆದು ಯಾರಿಗೇನು ವಾಟ್ಸಪ್ ಮಾಡ್ತಾಯಿರೋ ಗೊತ್ತಿಲ್ಲ. ಅದು ಇಷ್ಟೊಂದು ನಿರ್ಲಕ್ಷ್ಯ ಇದು ಮೇಡಮ್. ಶ್ರೀನಾಥ್ ಯಾರು ಅವರು ಲೇಡೀಸ್ ಹೇಳ್ತಾರೆ, ಶ್ರೀನಾಥ್ ಬರೋವರೆಗೂ ನಾವು ಇದು ತೆಗೆಯೋದೇ ಇಲ್ಲ ಬಾಕ್ಲು ಅಂತ ಹೇಳ್ತಾರೆ. ಶನಿವಾರ ಹಾಲಿಡೇ, ಇವತ್ತು ರಜೆ ದಿನ. ಬೇರೆ ಟೈಮು ಡ್ಯೂಟಿ ಟೈಮಲ್ಲೇ ಸರಿಯಾಗಿ ಕೆಲಸ ಮಾಡಲ್ಲ. ಸುಮಾರು ರೈತರು ಅಲ್ದಾಡ್ತಾರೆ, ರೈತರಿಗೆ ಅನುಕೂಲನೇ ಇಲ್ಲ ಇದರಲ್ಲಿ. ಮೇಡಮ್ ಅವರು ಇವತ್ತು ಹೇಳ್ತಾರೆ, ಅವರು ನಾವು ಕಸ ಗುಡ್ಸೋಕೆ ಹೇಳಿದ್ದೀವಿ, ಅದನ್ನು ಕ್ಲೀನ್ ಮಾಡೋಕೆ ಹೇಳಿದ್ವಿ ಅಂತ. ಎಲ್ಲಿ ಬೆಳಿಗ್ಗೆ 9 ಕಸ ಗುಡ್ಸೋರಲ್ಲ, ಕಸ ಗುಡ್ಸೋರು ಬಾಕ್ಲು ಓಪನ್ ಮಾಡಿ ತೆಗಿಬೇಕು. ಓಪನ್ ನೆಟ್ಬಿಟ್ಟು ಶೆಟ್ರು ತೆಗಿಬಿಟ್ಟು ಕೆಲಸ ಮಾಡಿಸ್ಬೇಕು. ಅವ್ರು ಮಾಡ್ತಾ ಇಲ್ಲ. ಅದು ಬಾಕ್ಲು ಹಾಕ್ಕೊಂಡು ಎಲ್ಲ ಮೂಲೆ ಕುತ್ಕೊಂಡು ಏನು ಟೈಪ್ ಮಾಡ್ಕೊಂಡು ಅವ್ರಿಗೆಲ್ಲ ಕಳ್ಸ್ಕೊಂಡು ಅವ್ರು ಯಾರು ಒಂದು ಪೇಪರ್ ಹಾಕಿದ್ರಂತೆ, ಅದನ್ನ ತಗೊಂಡು ಯಾರ್ಯಾರಿಗೆ ಏನೇನು ರೈತರು ಸೋಲಾರ್ ನಾವು ಮತ್ತು ರೈತರು ಇಲ್ಲಿ ಡ್ಯೂಟಿ ಟೈಮಲ್ಲಿ ಇಷ್ಟೊಂದು ಕೆಲಸ ಆಗಲ್ಲ. ಇವತ್ತು ಹಾಲಿಡೇ ದಿನ ಇಷ್ಟೊಂದು ಕೆಲಸ ಆಗಬೇಕಂದ್ರೆ ಭಾರಿ ನಿರ್ಲಕ್ಷ್ಯ ಇದು, ಭಾರಿ ನಿರ್ಲಕ್ಷ್ಯ ಇದೆಲ್ಲ ಖಂಡಿಸ್ತಾ ಇದ್ದೀವಿ. ಇದನ್ನು ಫಸ್ಟ್ ಮೇಡಮ್ ಅವ್ರು ಅದೇನು ಇವತ್ತು ಏನೇನು ರೆಕಾರ್ಡ್ ಏನೇನು ಎಲ್ಲೆಲ್ಗೂ ಯಾರ್ಯಾರು ಕಳಿಸಿರೋದು ಗೊತ್ತಿಲ್ಲ. ಅದು ಎಲ್ಲ ನಾಳೆ ಬೆಳಗ್ಗೆ ಏನಾನ ಇವತ್ತು ಡೇಟಿಂದ ಏನಾನ ತೊಂದರೆ ಇದೆ ರೆಕಾರ್ಡಿಂದ ಇವರೇ ಜವಾಬ್ದಾರಿ. ಮೇಡಮ್ ಅವರೇ 100% ಇವರೇ ಅವ್ರು. ಯಾಕಂದರೆ ಮೇಡಮ್ ಅವರು ಇದನ್ನು ಮೇಡಮ್ ಅವರು ಏನೇ ಇವತ್ತು ಆದರೂ ಬೀಗ ಕೊಟ್ಟಿರೋ ಶ್ರೀನಾಥ್ ಮತ್ತು ಮೇಡಮ್ ಅವರು ಅವ್ರ ಜವಾಬ್ದಾರಿ, ಅವರಿಬ್ಬರು ಜವಾಬ್ದಾರಿನೇ ಇದು. ಸುಮಾರು ಏನು ಇಷ್ಟೊಂದು ಜನ ಬಂದರು, ಒಂದು ಏನು 3-4 ಅವರಿಂದ ಕರಿತಾನೆ ಇದ್ದಾರೆ, ಕೇಳ್ತಾರೆ. ಏನು ಅಷ್ಟೊಂದು ಯಾಕೆ ಅವರು ತೆಗಿಯೋಕೆ ಅವ್ರದ್ದೇನು ಸ್ವಂತ ಮನೆ ಅಂದ್ಕೊಂಡಿರೋದು? ಗೌರ್ಮೆಂಟ್ ಆಫೀಸ್ ಇದು. ಗೌರ್ಮೆಂಟ್ ಇದರಲ್ಲಿ ಅಷ್ಟೊಂದು ಜವಾಬ್ದಾರಿ ಇಲ್ಲಾಂದರೆ ಒಂದು 10 ನಿಮಿಷ ಏನೋ ಹಿಂಗೆ ಐತಣ್ಣ ಕಸ ಗುಡಿಸ್ತಾ ಇದ್ದೀವಿ ಹಿಂಗಿಲ್ಲಣ್ಣ ಅಂತ ಹೇಳೋಕೆ ಏನಾಗಿತ್ತು? ಇಷ್ಟೊಂದು ಜನ ಬಂದು ಹೇಳ್ಬೇಕನ್ನು, ಪೊಲೀಸ್ನವ್ರು ಬರ್ಬೇಕನ್ನು ಅದು ತೆಗಿಯೋಕೆ ಬಾಕ್ಲು. ಸೊ ಇಷ್ಟು ಹೇಳ್ತಾ ನಾನು ಹೋಗ್ತಾ ಇದ್ದೆ. ಅಮ್ಮಂಗೆ ಎಷ್ಟು ನಿರ್ಲಕ್ಷ್ಯ ಆಫೀಸ್ ಬಗ್ಗೆ ವಿಂಡೋಗಳೆಲ್ಲ ತೆಗೆದ್ಬಿಟ್ಟು ಹೋಗಿದ್ದಾರೆ. ಇವತ್ತು ಅದು ನೋಡಿ ಫಸ್ಟು ಇದನ್ನು ಕ್ಲೋಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ತೆಗಿಬಾರ್ದು. ಆ ಕಡೆ ಒಂದು ಓಪನ್ ಇದೆ, ಆ ಕಡೆ ಒಂದು ಓಪನ್ ಇದೆ. ಏನಕ್ಕೆ ಇವೆಲ್ಲ ಓಪನ್ ಮಾಡಿರೋದು? ಅಲ್ಲ, ಇಡೀ ತಾಲೂಕು ಎಂಟರ್ ಒಂದು ನಿಮಿಷ ಇರೋಣ. ಇಡೀ ತಾಲೂಕು ಎಲ್ಲ ರೆಕಾರ್ಡ್ಸಿ ಮೂಲ ಕಡ್ತೆಲ್ಲ ಇಲ್ಲಿದೆ. ಯಾರನ್ನ ಏನನ್ನ ಕಿಟಕಿ ಯಾತನ್ನ ಬೆಂಕಿ ಹಾಕಿದ್ರೆ ಇಡೀ ನಮ್ಮ 8 ರೆಕಾರ್ಡ್ ಎಲ್ಲ ಬೆಂಕಿ ಹಾಕಿ ಸುಟ್ಟೋಗ್ತೈತೆ. ಯಾರು ಜವಾಬ್ದಾರಿ ಇದಕ್ಕೆ? ಇದು ಏನು ತೆಗಿಯೋಕೆ ಯಾರು ಹೇಳಿರೋದು? ಇದು ಏನು ಅದೇನು ಇದೇನು ಏನು ಗಾರ್ಮೆಂಟ್ಸ್ ಇನ್ನೂ ಏನೋ ನಡೀತಾ ಇದ್ದಾರೆ ಇಲ್ಲಿ. ಸಬ್ ರಿಜಿಸ್ಟ್ರ್ ಆಫೀಸ್ ಇದು ಮೂಲಭೂತ ನಮ್ಮ ಜೀವನ ಎಲ್ಲ ಇದರಲ್ಲೇ ಇದೆ ಅಂತ ತಗೊಂಡಿದ್ದೆಲ್ಲ ಓಪನ್ ಮಾಡ್ಕೊಂಡಿದ್ದಾರೆ ಅವರು. ಇದು ಫಸ್ಟ್ ಇನ್ನು ಕ್ಲೋಸ್ ಮಾಡಬೇಕು. ಹೋಗಿದ್ದಾರೆ. ಹುಡುಗಿ ಏನಾನ ಒಳಗಡೆ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಯಾರು ಹೊಣೆ ಸರ್ ಇದಕ್ಕೆ? 4 ಗಂಟೆಯಿಂದ ಕರೆದ್ರು ಬಂದಿಲ್ಲ ಹುಡುಗಿ ಹೊರಗಡೆ. ಪೊಲೀಸ್ನವ್ರು ಬಂದು ಕರೆದಿಲ್ಲ. 108ನವ್ರು ಕರೆಸಿ ಪೊಲೀಸ್ನವರೆಲ್ಲ ಬಂದು ಕರೆದ್ರು ಬಂದಿಲ್ಲ. ಅಕಸ್ಮಾತ್ ಒಳಗಡೆ ಏನಾನ ಹುಡುಗಿ ಎದ್ದು ಬಿದ್ದು ಏನಾನ ಮಾಡ್ಕೊಂಡಿದ್ರೆ ಅದಕ್ಕೆ ಯಾರು ಹೊಣೆ ಸರ್? ಮೇಡಮ್ ಅವರು, ರಾಧಾ ಮೇಡಮ್ ಅವ್ರ ಹೊಣೆನಾ ಇಲ್ಲ ಶ್ರೀನಾಥ್ ಹೊಣೆನಾ?
ಅದರ ಇದು ಆಗು ಹೋಗುಗಳ ಬಗ್ಗೆ ಅದನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸಿ ಮೇಲಾಧಿಕಾರಿಗಳು ಗಮನ ತಗೊಂಡು ಮೇಡಮ್ ಅವ್ರನ್ನ ಬೇರೆ ಕಡೆ ಆಗಲಿ ಇಲ್ಲ ಕೆಲಸದಿಂದ ವಜಾ ಮಾಡೋದಾಗಲಿ ಏನೋ ಸೂಕ್ತ ಕ್ರಮ ತಗೋಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಮೇಡಮ್ ಅವರೇ ನಿರ್ಲಕ್ಷ್ಯ. ಅತಿ ಶೀಘ್ರದಲ್ಲಿ ಅದನ್ನ ಕೈಗೆ ತಗೋಬೇಕು. ಅಲ್ಲ ಸರ್, ಇವಾಗ ಬೀಗ ಕೊಟ್ಟಿದ್ದಾರಲ್ಲ, ಬೀಗ ಕೊಡ್ಬೋದು ಹಂಗೆ? ಬೀಗ ಕೊಡಂಗಿಲ್ವಲ್ಲ, ರಜಾ ರಜಾ ದಿವಸ ಯಾರಿಗೂ ಕೊಡಂಗಿಲ್ಲ. ಕ್ಲೀನ್ ಮಾಡಂಗಿಲ್ಲ. ಸಬ್ರೀಶ್ ಮೇಡಮ್ ಅವರೇ ಬೀಗ ಇರ್ಬೇಕಾಯ್ತು, ಅವ್ರ ಹತ್ರನೇ ಬೀಗ ಇರ್ಬೇಕು. ನೋಡಿ ಅಲ್ಲಿ ಯಾರೋ ಬಂದು ಬೀಗ ಇಲ್ಲ ಅಂತ ಹಂಗೆ ಹೋಗ್ಬಿಟ್ಟು ಅದೇ ಬೀಗ ಹಾಕೊಂಡು ಹೋಗಿಲ್ಲ, ಜವಾಬ್ದಾರಿ ಇದಕ್ಕೆ ಹೊರಗಡೆ ಬಂದ ಆ ಬೀಗನೂ ಹಾಕಿಲ್ಲ. ಯಾರನ್ನ ಬಂದು ಇವಾಗ ಯಾರೋ ಹೋದ್ರು ಅವ್ರು ಸಬ್ರೀಶ್ ಮೇಡಮ್ ಅವರೇ ಜವಾಬ್ದಾರಿ. ಬೀಗ ಇದೆ ಅಪರಿಚಿತ ಬಂದು ರೆಕಾರ್ಡ್ಸ್ ಎತ್ಕೊಂಡು ಹೋದ್ರೆ ಯಾರು ಅಲ್ಲಲ್ಲ ಈಗ ಅದ್ರ ಮೇಲೆ ಆಮೇಲೆ ಬೀಗ ಕೊಟ್ಟು ಏನೇನ್ ರೆಕಾರ್ಡ್ಸ್ ಯಾರ್ಯಾರಿಗೆ ಏನೇನು ಇಸ್ಕೊಂಡು ಏನ್ ಕೆಲಸ ಮಾಡಿಸಿದ್ರೆ ಗೊತ್ತಿಲ್ಲ. ಆ ಹುಡುಗಿ ಒಳಗಡೆ ಇತ್ತು, ಈಗ ಎದ್ ಬಿದ್ದು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ಮಾತಾಡ್ಕೊಂಡು ಗೊತ್ತಿಲ್ಲ ರೆಕಾರ್ಡ್ಸ್. ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ ಏನು ಅಲ್ಲ ಹುಡುಗಿ. ಶ್ರೀನಾಥ್ ಅಷ್ಟೇ, ಶ್ರೀನಾಥ್ ಇಸಿಗಳು ಪಾಸಿಗಳಿಗೆಲ್ಲಾನು ತೆಗೆದು ಬೀಗ ಕೊಟ್ಟಿದ್ದಾರೆ. ಅದೆಷ್ಟು ಇಸ್ಕೊಂಡು ಕೆಲಸ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಇಲ್ಲಿ ಒಂದು ತಕ್ಷಣವೇ ಇವರಿಬ್ಬರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ಬೇಕಂತ ನಾವೆಲ್ಲರೂ ರೈತ ಸಂಘದವರಿಂದ ಕೋರ್ತಾ. ನನಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೋವಿಂದಪ್ಪ ಅಂತ ಒಳಗಡೆ ಇದ್ದ ನೀನು ಗೋವಿಂದಣ್ಣ ಮುಚ್ಕೋಣ. ಯಾವಾಗ ನೀನು ಕಳ್ಸಿದ್ದು ನಮ್ಮನ್ನ ಕ್ಯಾನಿಂದ ಅವತಾರ ಮಾಡ್ತೀರಾ ಇಷ್ಟೊತ್ತು ಬರಲಿಲ್ಲ, ಇವಾಗ ತಗೊಂಡ್ಬಂದ್ರೆ ಡಿಟೇಲ್ ಕ್ಲೀನ್ ಮಾಡಿ ಇಷ್ಟ ಯಾಕೆ ಬೀಗ ಕೊಟ್ಟು ಹೋಗ್ತಾರೆ ನಿನಗೆ? ಸಬ್ಲಿಷ್ ಆಫೀಸ್ ಬೀಗ ಕೆಲಸ ಮಾಡಿ ಕೊಟ್ಟು ಹೋಗ್ತಾರೆ ನಿನಗೆ. ಏನು ಕ್ಲೀನ್ ಮಾಡೋಕ್ಕೆ ಬಾಗಲ್ತಾಗಿ ಹೇಳ್ತೀನಿ, ಬಾಗಲ್ತಾಗಿ ಬಂದು ಕೆಲಸ ಮಾಡ್ತಾರೆ. ಇವಾಗ ನನ್ನ ಹತ್ರ ವಿಡಿಯೋ ಇದೆ. ಇವಾಗ ಹೇಳಿದ್ದಾರೆ ನಿಮ್ಗೆ ಎಷ್ಟು ಕಳಿಸಿದ್ದಾರೆ. ಈಗ ಬೆಳಿಗ್ಗೆಯಿಂದ ಯಾರು ಬಂದಿಲ್ಲ, ಇವಾಗ ಯಾಕೆ ಬಂದೆ ನೀನು? ಅಲ್ಲ ಸರ್, ನಾನು ಊಟಕ್ಕೆ ಇಲ್ಲ ಅವೆಲ್ಲ ಹೇಳ್ಬೇಡ. ಅಪ್ಪ ಏನು ಸಂಬಂಧ ಇಲ್ಲ ಗಾಡಿ ಕತ್ತ ನಿಮ್ಮ ಹಾಳಾಗ್ತದೆ. ದೇಶ ಆಡಲ್ಲ ನಿಮ್ಮ ಹತ್ರ ಯಾರು ಹೋಗಿದ್ರು ನಿಮ್ಮ ಕಂಡ್ರೆ ರೆಕಾರ್ಡ್ಸ್ ಎಲ್ಲ ಹೋಗ್ತಾರೆ ದೇಶದಲ್ಲಿ ಇರಾನ ಮಕ್ಕಳು ಲೂಟಿ ಮಾಡ್ತಾ ಇದ್ದಾರೆ. ಮೇಡಮ್ ಅವ್ರು ಬೀಗ ಯಾರು ಕೊಟ್ಟಿದ್ರು? ಬೀಗ ಓಪನ್ ಮಾಡಿದ್ರು, ಬೆಳಗ್ಗೆನೇ ಓಪನ್ ಮಾಡಿದ್ದಾರೆ. ಆಫೀಸ್ನಲ್ಲಿ ಲೇಡೀಸ್ ಇದ್ದರು ಒಬ್ಬರು. ಇನ್ನೊಂದು ಹಾಂ, ನಿಮಗೆ ವಿಷಯ ತಿಳಿಸ್ತಾರೆ ಯಾರು ಸರ್? ಇನ್ನು ಸರ್ ವಿಷಯ ತಿಳಿಸ್ತಾರೆ ಯಾರು? ಇಲ್ಲಿ ಈ ಥರ ಆಗಿದೆ, ಈ ಥರ ಮಾಡ್ತಿದ್ದಾರೆ ಅಂತ ವಿಷಯ ತಿಳಿಸ್ತಾರೆ ಯಾರು? ಇವರೇ ಸರ್, ಪಕ್ಷದವ್ರೆ ಸರ್, ಪಕ್ಷದವರು ಸರ್. ಅಲ್ಲಿ ಅವ್ರು ಇಲ್ಲಿ ಲೇಡೀಸ್ ಏನು ಮಾಡ್ತಿದ್ದಾರೆ ಸರ್? ಅಲ್ಲಿ ಒಳಗಡೆ ಲೇಡೀಸ್ ಏನು ಮಾಡ್ತಿದ್ದಾರೆ? ಇದು ನಮ್ಗೇನು ಗೊತ್ತಾಗುತ್ತೆ? ಅಲ್ಲ ಸರ್, ನೀವು ಶೆಟ್ರ್ ಎಳಿಬೇಕು ಅಂತ ನೀವು ನೋಡ್ಬಿಟ್ಟು ತಾನೇ ಶೆಟ್ರ್ ಹಾಕಿದ್ದು. ಸುಮ್ಮನೆ ಹೆಂಗೆ ಶೆಟ್ರ್ ಹಾಕೈತೆ ಸರ್? ನೀವು ಶೆಟ್ರ್ ಹಾಕಿದ್ದಾರೆ ಸರ್. ಮತ್ತೆ ಶೆಟ್ರ್ ಹೇಳಿದ್ರಲ್ಲ ಸರ್, ಮತ್ತೆ ಪೊಲೀಸವರು ಮೇಡಮ್, ಪೊಲೀಸವರು ವಿಡಿಯೋ ಇದೆ ನನ್ನ ಹತ್ರ ವಿಡಿಯೋ ಇದೆ. ಅಲ್ಲ ಸರ್, ಏನು ಪ್ರಾಬ್ಲಮ್ ಆಗಿತ್ತು ಸರ್? ಅದು ಏನು ಪ್ರಾಬ್ಲಮ್ ಆಗಿತ್ತು? ಪ್ರಾಬ್ಲಮ್ ಒಳಗಡೆ ಏನು ಮಾಡ್ತಾರೆ ನಮ್ಗೆ ಗೊತ್ತು. ಇವತ್ತು ಹಾಫ್ ಡೇ ಡೇಸ್, ಇವತ್ತು ಇನ್ನು ಕೆಲಸ ಹಾಫ್ ಡೇ ಅಲ್ಲ ಸಾರಿ, ಹಾಂ, ಇವತ್ತು ರಜೆ ಟೈಮಲ್ಲಿ ಬಾಗಿಲು ತೆಕ್ಕೊಂಡು ಒಳಗಡೆ ಕೆಲಸ ಮಾಡೋಂಥ ಹೇಳಿ ಏನಿತ್ತು ಅಂದ್ರೆ ಕ್ಲೀನ್ ಮಾಡಕ್ಕೆ ಬಂದಿದ್ದಾರೆ ಅವರು. ಇವತ್ತು ಕ್ಲೀನ್ ಮಾಡಿದ್ದಾರೆ. ಮತ್ತೆ ಇನ್ನೂ ಮಾಡ್ಬೋದು ಸರ್ ಅಂದ್ರೆ ರಜೆ ಟೈಮ್ನಲ್ಲಿ ಇವತ್ತು ಮಾಡ್ಸಕ್ಕೆ ಕೊಟ್ಟಿದ್ದಾರೆ. ಮಾಡಿ ಮಾಡೋಂಥದ್ದು ಆಫೀಸ್ ಕ್ಲೀನ್ ಮಾಡಕ್ಕೆ ಕೊಟ್ಟಿದ್ದಾರೆ ಸರ್. ಆಫೀಸ್ ಕ್ಲೀನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಯಾವ ಜವಾಬ್ದಾರಿ? ಯಾವ ಜವಾಬ್ದಾರಿ? ಅಲ್ಲ, ಬೀಗ ಕೊಟ್ಟಿದ್ದಾರೆ ಯಾರು? ಯಾರು? ಬೀಗ ಕೊಟ್ಟಿದ್ದಾರೆ ಇವರು ಆಪ್ರೇಟರ್ ಇದ್ರಲ್ಲ ಅಲ್ಲಿ ಜೊತೆಲಿ ಆಪ್ರೇಟರ್ ಇದ್ರಲ್ಲ. ಮೇಡಮ್ ಹಚ್ಚಿದ್ರ ಯಾರು ಇರಲಿಲ್ಲ ಸರ್.
ನಮಗೆ ಸಹ ಬಾಗ್ಲು ಹಾಕೊಂಡು ಕೆಲಸ ಮಾಡೋಂಥದ್ದು ಏನಿತ್ತು ಅಂತ ಅಷ್ಟೇ. ಕೆಲಸ ಮಾಡ್ತಾ ಇಲ್ಲ ಅವ್ರೇನಾದ್ರು ಆಫೀಸ್ ಹತ್ರ ಹೊರಗಡೆ ಏನಾದ್ರು ಕೂತೀರಾ, ಇಲ್ಲಿ ಸಿಸ್ಟಮ್ ಅಲ್ಲಿ ಕೂತೀರಾ, ರೆಕಾರ್ಡ್ ರೂಮ್ ಅಲ್ಲಿ ಕೂತೀರಾ? ಯಾರು ಕೂತಿದ್ದಾರೆ ಏನ್ ನಮ್ಗೆ ಕೂತಿ- ಒಳಗಡೆ ಮತ್ತೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಹೊರಗಡೆ ಇದ್ದಾರೆ ಅಂತ? ಹೆಂಗ್ ಒಳಗಡೆ ಗೊತ್ತಾಯ್ತು ಸರ್? ಹೋಗೋಕ್ಕಾಗುತ್ತಾ? ಅಲ್ಲ ಸರ್, ನಿಮ್ಮ ಮತ್ತೆ ಹೆಂಗ್ ಹೇಳಿದ್ರಿ ಸರ್? ಮತ್ತೆ ಹೊರಗಡೆ ಹೋಗಿ ಏನ್ ಮಾಡ್ತಿದ್ರೆ ಅಂತ ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಬೀಗ ಸರ್? ತೆಗ್ದಿರೋದು ನೋಡಿದ್ವಿ, ಒಳಗಡೆ ಇರೋದು ಮನುಷ್ಯ ನೋಡಿದ್ವಿ, ನಾವು ಕಂಪ್ಲೇಂಟ್ ಮಾಡಿದ್ವಿ ನಿಜ, ಸತ್ಯವಂತ ಮತ್ತೆ ಅಯ್ಯಮ್ಮ ಏನ್ ಹೇಳಿದ್ರು? ಅಯ್ಯಮ್ಮ ಮೇಲೆ ಹೇಳಿದ್ರೆ ಏನ್ ಮಾತಾಡೋರೆ, ಏನ್ ಮಾತಾಡ್ತಿದ್ದೆ ಬೆಳಿಗ್ಗೆ ಬರ್ತೈತೆ ಹೇಳಿ, ನೀವು ಸುದ್ದಿ ಬರ್ತೈತೆ. ಅಲ್ಲ, ಬರ್ಲಿ ನೀವು ಸುದ್ದಿ ಬರ್ಲಿ, ಅದೇನು ಆಯ್ತು, ಸುದ್ದಿ ಬರ್ಲಿ. ಏನ್ ಬರುತ್ತೆ ಏನ್ ಮಾತಾಡ್ತಾರೆ ಅಂತ ಅವ್ರು ಮಾತಾಡಿ ಅದೇ. ಅಯ್ಯಮ್ಮ ಕ್ಲೀನ್ ಮಾಡಕ್ ಹೋಗಿದ್ದು ತಪ್ಪು, ಹೊರಗಡೆ ಇರೋದು ತಪ್ಪು. ಹೌದು ಸರ್, ಕ್ಲೀನ್ ಮಾಡೋದು ತಪ್ಪಲ್ಲ. ನೀವು ಅಲ್ಲ, ಒಂದು ನಿಮಿಷ 4 ಗಂಟೆವರೆಗೂ ಕರಿತಾರೆ ಸರ್. ಯಾರನ್ನ ಪೊಲೀಸರು ಬಂದು 4 ಗಂಟೆಯಿಂದ ಇಲ್ಲಿ ವೇಟಿಂಗ್ ಮಾಡಿ ಕರೆದ್ರೂ ಅವ್ರು ಹೊರಗೆ ಬಂದಿಲ್ಲ ಅಂದ್ರೆ ಏನರ್ಥ? ಅವರು ಲೇಡೀಸ್ ಅವರು ಲೇಡೀಸ್ ಹೌದು, ಪೊಲೀಸರು ಇದ್ದಾರೆ. ಬನ್ನಿ ಇವಾಗ ಮಾತಾಡೋಣ. ಯಾಕಮ್ಮ ಒಳಗಡೆ ಇದೆಯಾ ಅಂದ್ಮೇಲೆ ನಾನು ಕ್ಲೀನ್ ಮಾಡಕ್ ಬಂದಿದ್ದೀನಿ, ಡೋರ್ ಹಾಕೊಂಡು ಮಾಡ ಅಂತ ಹೇಳಿದ್ರೆ ಸಮಾಧಾನ ಆಗ್ತಾನೆ. ಹಾಂ, ಅವ್ರ ಆ ಮಾತು ಹೇಳಿದ್ರಾ? ಶ್ರೀನಾಥ ಬರ್ತಾನೆ ಇರ್ರಿ ಅಂತ ಹೇಳ್ಕೊಂಡ್ರೆ ಡೋರ್ ಇಟ್ಟಿಲ್ಲ, ಕ್ಲೀನ್ ಮಾಡಕ್ ಬಂದಿ ಅಂತ ಹೇಳಿಲ್ಲ. ಹ್ಞೂ, ಡಾಕ್ಯುಮೆಂಟ್ಸ್ ಇಸ್ಕೊಂತಾರೆ ಸರ್, ಡಾಕ್ಯುಮೆಂಟ್ಸು. ಹಾಂ, ಅರ್ಥ ನೀವೇ ಇಲ್ಲ ಸರ್, ಸ್ಟೇಷನ್ ಕರ್ಕೊಂಡು ಹೋದ್ರು. ಪೊಲೀಸರು ಬಂದು 1 ಗಂಟೆ ಹೊತ್ತು ಬಾಮ್ಮ ಅಂತ ಹೊರಗಡೆ ಬರಲಿಲ್ಲ. ಬಂದು ಅವಾಗ ತಾನು ಸಮಾಧಾನ ಹೇಳ್ಬೇಕಾಯ್ತು ತಾನೆ. ಹೇಳ್ಬೇಕು ಅಮ್ಮ, ಹೇಳ್ಬೇಕು. ಹ್ಞೂ, ಮತ್ತೆ ಯಾಕೆ ಹೇಳಿಲ್ಲ? ಕ್ಲೀನ್ ಮಾಡಕ್ ಹೋಗಿದೆ ಅಂತ ಅಂದ್ಕೊಂಡು ಹೇಳ್ಬೇಕು. ಮುಗೀತಲ್ಲ. ಅಷ್ಟೇ ಮುಗ್ದೋಯ್ತು, ಮುಗ್ದೋಯ್ತು. ಹೇಳಿದಾರಂತಲ್ಲ. ಸ್ಟೇಷನ್ ಅಲ್ಲ, ಈಗ ಹೇಳ್ಬೇಕಾಯ್ತು. ಸ್ಟೇಷನ್ ಅಂತ ನಾವು ಪಬ್ಲಿಕ್ಸ್ ಹೇಳ್ಬೇಕು ಅದನ್ನ. ಪಬ್ಲಿಕ್ಸ್ ಆರೋಪ ಮಾಡಿದ್ರೆ ಪಬ್ಲಿಕ್ಸ್ ಹೇಳ್ಬೇಕು ಸರ್. ಅಮ್ಮಂಗೆ ನೀವೇನೋ ಎದುರಿಸಿದ್ರೇನೋ ಅದಕ್ಕೆ ಏನ್ ಎದುರಿಸಿಲ್ಲ ಸರ್, ನಾವೇನ್ ಎದುರಿಸಿಲ್ಲ. ಎದುರಿಸಿದ್ಕೇನಾರು ಸರ್ ತಾವ್ಯಾರು ಸರ್? ತಾವ್ಯಾರು? ಅಲ್ಲಲ್ಲ, ತಾವ್ಯಾರು ಒಂದೇ. ಬೀಗ ಬೇರೆಯವ್ರು ಕೊಟ್ಟೋಗಂತ ಅಧಿಕಾರಿ ಯಾರು ಕೊಟ್ಟವ್ರು? ಅವ್ರಿಗೆ ಕೆಲಸದವ್ರು ಕೊಟ್ಟೋಗಂತ ಬೀಗ ಯಾರು ಕೊಟ್ಟವ್ರು? ನೀವು ಕೆಲಸ ಬೀಗ ಯಾರ ಹತ್ರ ಇರ್ಬೇಕು ಸರ್? ಇಷ್ಟೆಲ್ಲ ಮಾತಾಡ್ತೀರಲ್ಲ, ಕೆಲಸ ನೀವು ಬೀಗ ನೀವು ಕೆಲಸ ನಿಲ್ಸ್ಕೊಂಡು ಕೆಲಸ ಮಾಡಿಸ್ಬೇಕಾಯ್ತಲ್ಲ. ಸಬ್ ರಿಜಿಸ್ಟ್ರ್ ಆಫೀಸು ರೈತರು ಪತ್ರಗಳು ಹಲವೇ ಪತ್ರಗಳು ಇರ್ತವೆ. ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ಇದಕ್ಕೆ? ಹೆಚ್ಚು ಕಮ್ಮಿ ಹೆಂಗೆ ಆಗ್ಬಿಡುತ್ತೆ ಸರ್? ಆಗ್ತಾವ ಬಂದಾಗ ಸಮಸ್ಯೆ ಬಂದಾಗ ಆಫೀಸ್ ಹೊರಗಡೆ ಬಂದವರೆಲ್ಲ ರೆಕಾರ್ಡ್ ಎಲ್ಲ ರೂಮ್ಗೆ ಹೋಗ್ಬಿಟ್ಟು ರೆಕಾರ್ಡ್ ಎಲ್ಲ ಬಂದಾಗ ಸರ್ ಯಾರು ಬಂದಾಗ ಸಮಸ್ಯೆ ಬಂದಾಗ ಕೇಳಿ ಸರ್. ಬಂದಾಗ ಬಂದಾಗ ಕೇಳಿ ಸರ್, ಅವಾಗ ಸಮಸ್ಯೆ ಹಿಂಗ್ ಬಂದಿದೆ ಅಂತ ಕೇಳಿ ಸರ್. ಅವಾಗ ನೋಡಿ ಸರ್, ಬೀಗ ಇವಾಗ ಇಸ್ಕೊಂಡು ಬರ್ತಾ ಇದ್ರು ನೋಡಿ, ಶ್ರೀನಾಥ ಸ್ಟಾಫ್ಗಳೇ ಇಲ್ಲ ಇದ್ರಲ್ಲ ಸರ್. ಹೋಗ್ಲಿ ಎಲ್ಲಿ ಸ್ಟಾಫ್ಗಳು ಯಾವಾಗ ಬಂದಾರೆ? ಇಲ್ಲೇ ಇದಾರಲ್ಲ ಸರ್. ಯಾರು ಬಂದ್ರೆ ಸ್ಟಾಫ್ಗಳು ಯಾರು ಬಂದಾರೆ ಇಲ್ಲಿ? ಸರ್, ತಾವು ಏನು ನೋಡಿದಿರ ಅಂತ ಹೇಳ್ತಾ ಇದ್ದೀರಾ ನೀವು? ಬಿಟ್ಬಿಟ್ಟು ಹೋಗಿರ್ಬೋದು ಅವರು. ಹೋಗಿದ್ರೆ ನೀವು ಕ್ಲೀನ್ ಆಯ್ತು ಸರ್, ಬಿಟ್ಟು ಹೋಗ್ಯವ್ರೆ. ಫೋನ್ ಮಾಡಿ ಆರಂಭ ಮಾಡ್ತಾವ, ಅವಾಗ ಬರ್ಬೇಕಾಯ್ತು ಬೀಗ ಆಗಕ್ಕೆ. ಅವ್ರ ಬಂದು ಬೀಗ ಬಂದು ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ, ಕ್ಲೀನ್ ಮಾಡ್ಸಕ್ಕೆ ಹೇಳಿದ್ರು ಅಂತ ಹೇಳ್ಬೋದಾಯ್ತಲ್ಲ. ನೀವು ಬಿಟ್ಬಿಟ್ಟು ಹೋಗಿರ ಅಮ್ಮನ್ನ.